ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಡಿಜಿಟಲ್ ದುನಿಯಾದಲ್ಲಿನ ಇನ್ನೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ. ವಿಶ್ವದಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಇದೆ. ಈ ಕಪ್ಪು ಕುಳಿಯಲ್ಲಿ ನಮ್ಮ ಭೂಮಿ ಏನಾದರೂ ಬಿದ್ರೆ ಸರ್ವನಾಶ ಫೇಸ್. ಈ ಕಪ್ಪು ಕುಳಿ ಅಂದ್ರೆ ಏನು? ಎಷ್ಟು ದೊಡ್ಡ ನಕ್ಷತ್ರವಾದ್ರೂ ಸರಿ, ಎಷ್ಟು ದೊಡ್ಡ ಗ್ರಹವಾದ್ರೂ ಸರಿ, ಸೂರ್ಯನಿಗಿಂತ ದುಪ್ಪಟ್ಟು ಶಾಖವುಗಳು ಕೆಂಡವಾದ್ರೂ ಸರಿ, ಈ ಕಪ್ಪು ಕುಳಿಯೊಳಗೆ ಒಂದ್ಸರ್ತಿ ಬಿದ್ರೆ ಮುಗೀತು, ದಿ ಎಂಡ್. ಹಾಗಾದ್ರೆ ಈ ಬ್ಲ್ಯಾಕ್ ಹೋಲ್ ಬಗ್ಗೆ ನಿಮಗರಿಯದ ಸತ್ಯವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಈ ವಿಡಿಯೋವನ್ನ ನಿಮ್ಮ ಮಕ್ಕಳಿಗೂ ತೋರಿಸಿ ವಿಜ್ಞಾನದ ಬಗ್ಗೆ ಜ್ಞಾನ ಹೆಚ್ಚಾಗುತ್ತೆ. ಈ ಕಪ್ಪು ಕುಳಿ ಎಂಬುದು ಬಾಹ್ಯಾಕಾಶದಲ್ಲಿ ಅತಿ ದೊಡ್ಡ ಗುರುತ್ವಾಕರ್ಷಣೆಯನ್ನ ಹೊಂದಿರುವ ಪ್ರದೇಶವಾಗಿದೆ. ಬೆಳಕು ಸಹ ಆ ಪ್ರದೇಶದಿಂದ ಹೊರಬರುವುದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಕಾರಣ ಕಪ್ಪು ಕುಳಿ ಪ್ರದೇಶವು ಅತಿ ಚಿಕ್ಕ ಪ್ರದೇಶವಾಗಿದ್ದು ಎಲ್ಲವೂ ಅತಿ ಹೆಚ್ಚು ಗುರುತ್ವ ಬಲದಿಂದ ಹೀರಲ್ಪಡುತ್ತದೆ. ನಕ್ಷತ್ರಗಳು ಸಾಯುವುದೇ ಇಲ್ಲೇ. ಯಾವ ಬೆಳಕು ಸಹ ಇಲ್ಲಿ ಕಂಡುಬರುವುದಿಲ್ಲ. ಮನುಷ್ಯರಂತೂ ಈ ಕಪ್ಪು ಕುಳಿಯನ್ನ ನೋಡೋದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕಪ್ಪು ಕುಳಿ ಇರೋದೇ ಅಗಾಧ ಪ್ರಮಾಣದ ನಕ್ಷತ್ರಗಳ ನಾಶದಿಂದ ಅಂತ ವಿಜ್ಞಾನ ಕ್ಷೇತ್ರದ ಪ್ರಭಾವಿ ಸಿದ್ಧಾಂತಗಳು ಹೇಳುತ್ತವೆ. ವಿಜ್ಞಾನಿಗಳು ಸಹ ಕಪ್ಪು ಕುಳಿಯ ಗುರುತ್ವದಿಂದ ಸೆಳೆಯಲ್ಪಡುವ ನಕ್ಷತ್ರಗಳು ಹೊರ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಂಶೋಧನೆಯಲ್ಲಿ ಕಂಡುಹಿಡಿದಿದ್ದಾರೆ. ಆದರೆ ಇದುವರೆಗೂ ಸಹ ಯಾವುದೇ ಮಾಹಿತಿಯನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಕೆಲವು ಸಂಶೋಧಕರು ಈ ಹಾಲಿವುಡ್ ಸಿನಿಮಾಗಳನ್ನ ನೋಡಿ ಬ್ಲ್ಯಾಕ್ ಹೋಲ್ ಇತರೆ ವಸ್ತುಗಳನ್ನ ಸೆಳೆಯುತ್ತದೆ ಅಂತ ಭಾವಿಸಿದ್ದಾರೆ. ಆದರೆ ಬ್ಲ್ಯಾಕ್ ಹೋಲ್ ಇತರೆ ಖಗೋಳಕಾಯಗಳಂತೆ ಅದು ಸಹ ಇದೆಯಷ್ಟೇ. ಸೂರ್ಯ ಬ್ಲ್ಯಾಕ್ ಹೋಲ್ನಿಂದ ತನ್ನ ಸ್ಥಾನ ಬದಲಿಸಿದ್ರೂ ಸಹ ಭೂಮಿ ತನ್ನ ಸಾಮಾನ್ಯ ಕಕ್ಷೆಯ ಚಲನೆಯನ್ನ ಮುಂದುವರಿಸುತ್ತದೆ. ಈ ಬ್ಲ್ಯಾಕ್ ಹೋಲ್ ಅನ್ನ ಕಂಡುಹಿಡಿದವರು ಐನ್ಸ್ಟೈನ್. ಆದರೆ ಬ್ಲ್ಯಾಕ್ ಹೋಲ್ ಆವಿಷ್ಕರಿಸಿದವರು ವಾಸ್ತವವಾಗಿ ಕಾರ್ಲ್ ಸ್ವಿಚ್ಟೈಲ್ ಅವರ ರೇಡಿಯಸ್ ಅಳತೆ ಮೂಲಕ ಪಾಯಿಂಟ್ ಆಫ್ ನೋ ರಿಟರ್ನ್ ಅನ್ನ ಪತ್ತೆ ಹಚ್ಚಿಸಿದ್ರು. ಸ್ವಿಚ್ಟೈಲ್ ಅವರಿಗಿಂತ ಮುನ್ನ ಬ್ರಿಟನ್ನ ಮೈಕಲ್ ಎಂಬುವರು ಡಾರ್ಕ್ ಸ್ಟಾರ್ ಕಲ್ಪನೆಯನ್ನ ಗುರುತ್ವಾಕರ್ಷಣೆಯ ಎಳೆತದಿಂದ ಬೆಳಕು ಸಹ ವಾಪಸ್ಸು ಬರಲಾರದು ಅಂತ ಹೇಳಿದ್ರು. ಬ್ಲ್ಯಾಕ್ ಹೋಲ್ ತನ್ನ ಗುರುತ್ವ ಬಲದಿಂದ ಎಲ್ಲವನ್ನ ಉದ್ದವಾಗಿ ಹಿಗ್ಗುತ್ತದೆ. ಈ ಪ್ರಕ್ರಿಯೆಯನ್ನ ಸ್ಪೆಗಿಟಿಫಿಕೇಶನ್ ಅಂತ ಕರೆಯಲಾಗಿತ್ತು. ಬ್ಲ್ಯಾಕ್ ಹೋಲ್ ಪ್ರತಿ ವಸ್ತುವನ್ನ ತನ್ನ ಕೇಂದ್ರಕ್ಕೆ ಸೆಳೆದುಕೊಂಡು ಆಕರ್ಷಣೆಯಲ್ಲಿ ವಿಭಿನ್ನವನ್ನ ಉಂಟು ಮಾಡುತ್ತೆ. ಎಲ್ಲಾ ಭೌತ ವಿಜ್ಞಾನ ಸಿದ್ಧಾಂತಗಳ ಪ್ರಕಾರ ಬ್ಲ್ಯಾಕ್ ಹೋಲ್ ಪ್ರಸ್ತುತ ಬ್ರಹ್ಮಾಂಡದ ಪರಿಸ್ಥಿತಿ ಬದಲಿಸಿ ಹೊಸ ಬ್ರಹ್ಮಾಂಡ ಸೃಷ್ಟಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಅಂದ್ರೆ ಹೊಸ ಬ್ರಹ್ಮಾಂಡವು ನಮ್ಮ ಬ್ರಹ್ಮಾಂಡಕ್ಕಿಂತ ಸ್ವಲ್ಪ ಮಟ್ಟಿಗೆ ವಿಭಿನ್ನವಾಗಿರತ್ತಂತೆ. ಐನ್ಸ್ಟೈನ್ ರವರ ಸಾಮಾನ್ಯ ಸಾಪೇಕ್ಷಣಾ ಸಿದ್ಧಾಂತದ ಪ್ರಕಾರ ಸ್ಪೇಸ್ ಗ್ರೀನ್ ಲೈನ್ ನ ರಬ್ಬರ್ ಶೀಟ್ನಂತೆ. ಒಂದು ವಸ್ತುವಿನಿಂದ ತೂಕದಂತೆ ಅದು ಸಹ ಬ್ಲ್ಯಾಕ್ ಹೋಲ್ನಿಂದ ಸೆಳೆಯಲ್ಪಡುತ್ತದೆ. ಬ್ಲ್ಯಾಕ್ ಹೋಲ್ ಇತರೆ ಖಗೋಳ ಕಾಯಗಳಿಗಿಂತ ಸ್ಪೇಸ್ ಟೈಮ್ ಚೌಕಟ್ಟನ್ನ ಹೊಂದಿರುತ್ತೆ. ಬ್ಲ್ಯಾಕ್ ಹೋಲ್ನಿಂದ ಬೆಳಕು ಸಹ ಹೊರಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ಸೌರಮಂಡಲದಲ್ಲಿ ಸೂರ್ಯನನ್ನ ಹೊರತುಪಡಿಸಿದ್ರೆ ಬ್ಲ್ಯಾಕ್ ಹೋಲ್ ಅಧಿಕೃತ ದಕ್ಷ ಶಕ್ತಿ ಉತ್ಪಾದನೆಯ ಮೂಲವಾಗಿದೆ. ಬ್ಲ್ಯಾಕ್ ಹೋಲ್ ಸುತ್ತಮುತ್ತ ವಸ್ತುಗಳು ವೇಗದ ಆಧಾರದಲ್ಲಿ ಸ್ಥಳವನ್ನ ಪಡೆಯುತ್ತವೆ. ಮಿಲ್ಕಿ ವೇ ಕೇಂದ್ರ ಭಾಗದಲ್ಲಿ ಇರುವ ಬೃಹತ್ ಬ್ಲ್ಯಾಕ್ ಹೋಲ್ ಎಂದ್ರೆ ಅದು ಈ ಸಗಿಟೇರಿಯನ್ ಎ ಬ್ಲ್ಯಾಕ್ ಹೋಲ್ ಸೂರ್ಯನಿಗಿಂತ 4 ಲಕ್ಷ ಪಟ್ಟು ಬೃಹತ್ ದೊಡ್ಡದಾಗಿದೆ. ಇದು ಬಾಹ್ಯಾಕಾಶದ ಗ್ಯಾಲಕ್ಸಿಯನ್ನ ಹಿಡಿದಿಟ್ಟುಕೊಂಡಿದೆ. ಸಂಶೋಧಕರು ಇದು 2 ದಶಲಕ್ಷ ವರ್ಷಗಳ ಹಿಂದೆ ಸ್ಫೋಟಗೊಂಡಿದೆ ಅಂತ ತಿಳಿದು ಬಂದಿದೆ. ಆದ್ರೆ ಇದನ್ನ ಭೂಮಿಯಿಂದಲೇ ನೋಡಬಹುದಂತೆ. ಎಲ್ಲರೂ ಸಹ ಈಗ ಪಾಯಿಂಟ್ ಆಫ್ ದಿ ನೋ ರಿಟರ್ನ್ ಹತ್ತಿರದಲ್ಲಿ ಇದ್ದಾರೆ. ಕಾರಣ ಈ ಬ್ಲ್ಯಾಕ್ ಹೋಲ್ನಿಂದ ಸಮಯ ಸಹ ನಿಧಾನವಾಗ್ತಾ ಇದೆ. ಉದಾಹರಣೆಗೆ ನಿಮ್ಮ ಕಾರ್ಯ ಸಮಯಕ್ಕಿಂತ ವೇಗವಾಗಿರುತ್ತದೆ. ಅದನ್ನ ಗಮನಿಸಿ. ಇದನ್ನ ಟ್ವಿನ್ ಪ್ರಯೋಗ ಅಂತ ವಿವರಿಸಲಾಗಿದೆ. ಬ್ಲ್ಯಾಕ್ ಹೋಲ್ ಸಮಯದ ಜೊತೆ ಮಾಯವಾಗುವ ಬಗ್ಗೆ ಪ್ರಖ್ಯಾತ ಭೌತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ 1974ರಲ್ಲಿ ತನ್ನ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ. ಬ್ಲ್ಯಾಕ್ ಹೋಲ್ ಹಾಕಿಂಗ್ ರೇಡಿಯೇಷನ್ ಮೂಲಕ ಶಕ್ತಿ ಮಾಯವಾಗಲು ಅವಕಾಶ ನೀಡುತ್ತದೆ. ಬ್ಲ್ಯಾಕ್ ಹೋಲ್ ಸಮಯ ಸಂಯೋಜನೆಯೊಂದಿಗೆ ಕಣ್ಮರೆಯಾಗುತ್ತದೆ ಅಂತ ಹೇಳಲಾಗಿದೆ. ಬ್ಲ್ಯಾಕ್ ಹೋಲ್ ತನ್ನ ಗುರುತ್ವ ಶಕ್ತಿಯಿಂದ ದಟ್ಟ ವಸ್ತುಗಳನ್ನ ತನ್ನ ಕೇಂದ್ರಕ್ಕೆ ಸೆಳೆಯುತ್ತದೆ. ಸೂರ್ಯ 3.7 ಮೈಲಿ ವ್ಯಾಸಕ್ಕೆ ಕುಗ್ಗಿದ್ರೆ ಅದು ಸಹ ಸಾಮಾನ್ಯ ಬಾಹ್ಯಾಕಾಶದಂತೆ ಸೆಳೆಯುತ್ತದೆ. ಈಗ ಸೂರ್ಯನು ಸಹ ಬ್ಲ್ಯಾಕ್ ಹೋಲ್ ಆಗಿ ಪರಿವರ್ತನೆ ಆಗ್ತಿದ್ದಾನೆ. ಈ ಸಿದ್ಧಾಂತ ಎಲ್ಲ ವಿಷಯಕ್ಕೂ ಅನ್ವಯವಾಗುತ್ತದೆ. ಇನ್ನು ಬ್ರಹ್ಮಾಂಡದಲ್ಲಿ ರಣಭೀಕರ ಸ್ಫೋಟವಾಗತ್ತೆ. ಸೂರ್ಯನಿಗಿಂತ 50 ಪಟ್ಟು ದೊಡ್ಡ ಸಿಡಿತ ಉಂಟಾಗಿದೆಯಂತೆ. ನದಿಯಲ್ಲಿ ಸುಳಿಗಳಂತೆ ಬ್ರಹ್ಮಾಂಡದ ಮಹಾಸುಳಿಯಂತೆ
ಪರಿಗಣಿಸಲ್ಪಟ್ಟಿರುವ ಇಂದಿಗೂ ಬಿಡಲಾರದ ಕಗ್ಗಂಟು ಎನಿಸಿಕೊಂಡಿರುವ ಕಪ್ಪು ರಂಧ್ರಗಳು ಅಂದರೆ ಬ್ಲ್ಯಾಕ್ ಹೋಲ್ ಸೆಳೆತಕ್ಕೆ ನಕ್ಷತ್ರಗಳು ಸಿಗುವುದರಿಂದ ಇಂತಹ ಮಹಾಸ್ಫೋಟಗಳು ಸಂಭವಿಸುತ್ತವೆ ಅಂತ ವಿಜ್ಞಾನಿಗಳ ಸಿದ್ಧಾಂತ. ಹಾಗಾಗಿನೇ ಗಾಮಾ ಕಿರಣಗಳ ಸ್ಫೋಟವು ಅಂಥ ಬ್ಲ್ಯಾಕ್ ಹೋಲ್ಗಳ ಅಧ್ಯಯನಕ್ಕೆ ಮತ್ತಷ್ಟು ಪೂರಕ ಆಧಾರವನ್ನ ಒದಗಿಸುತ್ತೆ. ಅದರಿಂದ ನಮ್ಮ ಬ್ರಹ್ಮಾಂಡ, ನಮ್ಮ ಸೌರಮಂಡಲವು ಭವಿಷ್ಯದ ಬಗ್ಗೆ ಮತ್ತಷ್ಟು ಸಿದ್ಧಾಂತಗಳನ್ನು ಮಾಡಬೇಕಾಗಿದೆ. ಇನ್ನು ಬಾಹ್ಯಾಕಾಶದಲ್ಲಿ ಇದೇ ಮೊದಲ ಬಾರಿಗೆ ಭಾರೀ ಪ್ರಮಾಣದ ಸ್ಫೋಟವೊಂದು ಪತ್ತೆಯಾಗಿದೆ ಅಂತ ಖಗೋಳ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದು ಬ್ರಹ್ಮಾಂಡದಲ್ಲಿ ಇದುವರೆಗೂ ಆಗಿರದಂತಹ ಭಾರೀ ಸ್ಫೋಟ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಭೂಮಿಯ ಕಾಲಮಾನದ ಪ್ರಕಾರ ಅಕ್ಟೋಬರ್ 9ರಂದು ಈ ಸ್ಫೋಟ ಸಂಭವಿಸಿದೆ. ಇಂಥ ಸ್ಫೋಟಗಳನ್ನು ಪತ್ತೆ ಹಚ್ಚುವ ಸಲುವಾಗಿಯೇ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ಸ್ಥಾಪಿಸಿರುವ ಸ್ವಿಫ್ಟ್ ಅಬ್ಸರ್ವೇಷನ್ಯು ಈ ಸ್ಫೋಟವನ್ನ ಗುರುತು ಮಾಡಿದೆಯಂತೆ. ಇದು ಎಷ್ಟು ದೂರದಲ್ಲಿ ಸಂಭವಿಸಿದಂತಹದ್ದು, ಈ ಸ್ಫೋಟ ಹೇಗಾಯಿತು, ಬ್ರಹ್ಮಾಂಡದಲ್ಲಿ ಈ ಸ್ಫೋಟದಿಂದಾಗುವ ಪರಿಣಾಮವೇನು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಸಂಶೋಧನೆ ನಡೆಸಿದ ನಂತರ ಇದರ ವರದಿ ಬಿಡುಗಡೆ ಮಾಡಲಿದೆ ನಾಸಾ. ಬ್ರಹ್ಮಾಂಡದಲ್ಲಿ ಆಗಾಗ ನಕ್ಷತ್ರಗಳ ಸ್ಫೋಟಗಳು ಆಗ್ತಾನೆ ಇರುತ್ತೆ. ಇದನ್ನ ಸೂಪರ್ ನೋವಾ ಅಂತ ಕರೆಯಲಾಗುತ್ತೆ. ಅಕ್ಟೋಬರ್ 9ರಂದು ಸಂಭವಿಸಿರುವ ಯಾವುದೇ ಅತಿ ದೊಡ್ಡದಾದ ನಕ್ಷತ್ರ ಅಥವಾ ನಕ್ಷತ್ರಗಳ ಸಮೂಹವೊಂದು ಏಕಾಏಕಿ ಸಿಡಿದಿದ್ರಿಂದ ಸಂಭವಿಸಿರುವ ಸ್ಫೋಟ ಇದಾಗಿದೆ. ಇಂತಹ ಸ್ಫೋಟಗಳಿಂದಾಗಿ ಗಾಮಾ ವಿಕಿರಣಗಳು ಹೊರಬರುತ್ತವೆ. ವಿದ್ಯುತ್ ಅಯಸ್ಕಾಂತ ಅಲೆಗಳು ಮಾದರಿಯ ಗಾಮಾ ವಿಕಿರಣಗಳು ಬ್ರಹ್ಮಾಂಡದ ಯಾವುದೇ ಸ್ಫೋಟಗಳಿಂದ ಹೊರಬಂದಿರುವಂತಹ ಕಿರಣಗಳಿಂದ ಅತ್ಯಂತ ಶಕ್ತಿಶಾಲಿಯಾದ ಕಿರಣಗಳು ಆಗಿರುತ್ತವೆ. ಸಾಮಾನ್ಯವಾದ ಸ್ಫೋಟಗಳಲ್ಲಿ ಗಾಮಾ ವಿಕಿರಣಗಳು ಹೊರಬರುವುದಿಲ್ಲ. ಇಂತಹ ಸಾಮಾನ್ಯ ಸ್ಫೋಟಗಳು ನಮ್ಮ ಸೂರ್ಯನಿಗಿಂತ 8 ಪಟ್ಟು ದೊಡ್ಡ ಮಟ್ಟದಲ್ಲಿ ಸಂಭವಿಸುತ್ತವೆ. ಆದರೆ ನಮ್ಮ ಸೂರ್ಯನಿಗಿಂತ 40ರಿಂದ 50 ಪಟ್ಟು ದೊಡ್ಡದಾದ ಸ್ಫೋಟ ಸಂಭವಿಸಿದಾಗ ಮಾತ್ರ ಗಾಮಾ ವಿಕಿರಣಗಳು ಹೊರಬರುತ್ತವೆ. ಗಾಮಾ ವಿಕಿರಣಗಳು ಹೊರಬಂದಂತಹ ಸ್ಫೋಟವು ಮೊದಲ ಬಾರಿಗೆ ವಿಜ್ಞಾನಿಗಳು ಕಾಣುತ್ತಾ ಇರುವುದು ಇದೇ ಮೊದಲೇ. ಸೂರ್ಯನ ಸುಳಿಗಳಂತಹ ಬ್ರಹ್ಮಾಂಡದ ಮಹಾಸುಳಿಗಳೆಂದೇ ಪರಿಗಣಿಸಲ್ಪಡುವ ಇಂದಿಗೂ ಬಿಡಿಸಲಾರದ ಕಗ್ಗಂಟು ಎನಿಸಿಕೊಂಡಿರುವ ಕಪ್ಪು ರಂಧ್ರ ಅಂದರೆ ಬ್ಲ್ಯಾಕ್ ಹೋಲ್ ಸೆಳೆತಕ್ಕೆ ನಕ್ಷತ್ರಗಳು ಸಿಗುವುದರಿಂದ ಇಂತಹ ಮಹಾಸ್ಫೋಟಗಳು ಸಂಭವಿಸುತ್ತವೆ ಅಂತ ವಿಜ್ಞಾನಿಗಳ ಸಿದ್ಧಾಂತ. ಹಾಗಾಗಿ ಗಾಮಾ ವಿಕಿರಣಗಳ ಸ್ಫೋಟವು ಅಂತಹ ಬ್ಲ್ಯಾಕ್ ಹೋಲ್ಗಳ ಅಧ್ಯಯನಕ್ಕೆ ಮತ್ತಷ್ಟು ಪೂರಕ ಆಧಾರಗಳನ್ನು ಒದಗಿಸುತ್ತವೆ. ಅದರಿಂದ ನಮ್ಮ ಬ್ರಹ್ಮಾಂಡ, ನಮ್ಮ ಸೌರವ್ಯೂಹದ ಭವಿಷ್ಯದ ಬಗ್ಗೆ ಮತ್ತಷ್ಟು ಸಿದ್ಧಾಂತಗಳು ಮಾಡಬಹುದಾಗಿದೆ. ಅಕ್ಟೋಬರ್ 9ರಂದು ನಡೆದಿರುವ ಮಹಾಸ್ಫೋಟದಿಂದ ಹೊರಬಂದಿರುವ ಬೆಳಕು ಎಷ್ಟು ಪ್ರಮಾಣದಲ್ಲಿತ್ತು ಎಂಬುದನ್ನು ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡಲಾಗ್ತಿದೆ. ಈ ಕುರಿತು ಸಂಶೋಧನೆ ಪೂರ್ಣಗೊಂಡ ಬಳಿಕ ಮತ್ತೊಂದು ಮಹತ್ವದ ವಿಚಾರವನ್ನ ಪ್ರಕಟಿಸುವ ಸಾಧ್ಯತೆ ಇದೆ. ಇನ್ನು ಈ ಸ್ಫೋಟವೇನಾದರೂ ಭೂಮಿಗೆ ಸಮೀಪದಲ್ಲಿ ಸಂಭವಿಸಿದ್ರೆ ಇಡೀ ಭೂಮಂಡಲವೇ ಹೊತ್ತಿ ಉರಿದು ಅಂತರಿಕ್ಷದಲ್ಲಿ ಬೂದಿಯಾಗಿ ಹೋಗುತ್ತದೆ. ಆದರೆ ಈಗ ಸಂಭವಿಸಿರುವ ಸ್ಫೋಟ ಭೂಮಿಗಿಂತ ಸುಮಾರು 240 ಕೋಟಿ ಜ್ಯೋತಿರ್ವರ್ಷಗಳು ದೂರದಲ್ಲಿ ಇದೆ. ಹಾಗಾಗಿ ಭೂಮಿಗೆ ಯಾವುದೇ ತೊಂದರೆಯಾಗಿಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅಮೆರಿಕದ ನಾಸಾ ಸಂಸ್ಥೆ ಯುಎಫ್ಒ ಅಂದ್ರೆ ಹಾರುವ ತಟ್ಟೆಗಳನ್ನ ಆಧರಿಸಿ ಕಳೆದ 1 ವರ್ಷದಿಂದ ನಾಸಾ ಸಂಶೋಧನೆಯನ್ನ ಮಾಡ್ತಾ ಇದೆ, ಅಧ್ಯಯನವನ್ನ ಮಾಡ್ತಾ ಇದೆ. ಆಬ್ಜೆಕ್ಟ್ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ ನಂತರ ನಾಸಾ ಸಂಸ್ಥೆ ಈ ವರದಿಯನ್ನ ಬಿಡುಗಡೆ ಮಾಡಿದೆ. ನಾಸಾದ ಈ 33 ಪುಟಗಳ ವರದಿಯಲ್ಲಿ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಗಳನ್ನ ನಮ್ಮ ಗ್ರಹದ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದು ಎಂದು ಹೇಳಲಾಗಿದೆ. ಈ ವರದಿಯನ್ನ ಬಿಡುಗಡೆ ಮಾಡಿದ ಅಮೆರಿಕ ಸ್ಪೇಸ್ ಏಜೆನ್ಸಿ ವ್ಯವಸ್ಥಾಪಕ ಬಿಲ್ ನೆಲ್ಸನ್ ಭೂಮಿಯನ್ನ ಹೊರತುಪಡಿಸಿ ಜೀವನ ಇದೆಯಂತ ಹೇಳಿದ್ದಾರೆ. ವರ್ಷಗಟ್ಟಲೆ ನಡೆದ ಅಧ್ಯಯನಕ್ಕಾಗಿ ನಾಸಾ ಸಂಸ್ಥೆ ಸುಮಾರು 16 ಮಂದಿ ಸದಸ್ಯರನ್ನ ಒಳಗೊಂಡ ಸ್ವತಂತ್ರ ತಂಡವನ್ನ ರಚಿಸಲಾಗಿತ್ತು. ಹಾರುವ ತಟ್ಟೆಗಳ ಕುರಿತು ಗ್ರಹಿಕೆಯನ್ನ ಬದಲಿಸುವ ಅಗತ್ಯವೂ ಇದೆ. ಅವುಗಳ ಕುರಿತಂತೆ ಇರುವ ನಕಾರಾತ್ಮಕ ಗ್ರಹಿಕೆಯು ದತ್ತಾಂಶ ಸಂಗ್ರಹಕ್ಕೆ ದೊಡ್ಡ ಅಡ್ಡಿಯಾಗಲಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಇನ್ನು ನಾಸಾ ಅಧ್ಯಯನದ ಪ್ರಕಾರ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ಗಳು ಅಥವಾ ಹಾರುವ ತಟ್ಟೆಗಳ ಅಧ್ಯಯನಕ್ಕೆ ಹೊಸ ವೈಜ್ಞಾನಿಕ ತಂತ್ರಜ್ಞಾನಗಳು ಬೇಕಾಗುತ್ತವೆ. ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಗಳನ್ನ ಗುರುತಿಸುವಿಕೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಮಿಷಿನ್ ಲರ್ನಿಂಗ್ ನೆರವು ಅವಶ್ಯಕವಾಗಿದ್ದು, ಈ ವಿಚಾರದಲ್ಲಿ ನಾಸಾ ಸಂಸ್ಥೆ ಮಹತ್ವದ ಪಾತ್ರ ವಹಿಸಬಲ್ಲದು ಅಂತ ತಿಳಿಸಿದೆ. ಹಾರುವ ತಟ್ಟೆಗಳ ವಿಚಾರವಾಗಿ ಅನೇಕ ಅಭಿಪ್ರಾಯಗಳಿದ್ದು ಯಾವುದೇ ವೈಜ್ಞಾನಿಕ ನಿರ್ಣಯಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ ಅಂತ ನಾಸಾ ತಿಳಿಸಿದೆ. ಗ್ರಹಗಳ ಮೇಲ್ಮೈಯಲ್ಲಿ ಅಥವಾ ಭೂಮಿಯ ಸಮೀಪದ ಬಾಹ್ಯಾಕಾಶದಲ್ಲಿ ಅನ್ಯಲೋಕದ ಜೀವಿಗಳು ಮತ್ತು ತಂತ್ರಜ್ಞಾನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೇವೆ ಅಂತ ದೃಢಪಡಿಸಿದೆ. ಭೂಮಿಯನ್ನ ಹೊರತುಪಡಿಸಿ ಬೇರೆ ಕಡೆಯೂ ಅನ್ಯ ಗ್ರಹದ ಜೀವಿಗಳು ಬದುಕ್ತಾ ಇವೆ ಅಂತ ನಾಸಾ ಹೇಳಿದ್ದು, ಆದ್ರೆ ಈಗ ಅದು ದೃಢಪಟ್ಟಿಲ್ಲ ಅಂತ ಕೆಲವರು
ಆಲೋಚನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದೆಲ್ಲ ಸುಳ್ಳು ಅಂತ ತಜ್ಞರು ಮೆಕ್ಸಿಕೋದಲ್ಲಿ ಪ್ರದರ್ಶನ ಮಾಡಲಾದ ಏಲಿಯನ್ಸ್ ಶವಗಳ ಫೇಕ್ ಎಂದು ಕೆಲ ವಿಜ್ಞಾನಿಗಳು ವಿಮರ್ಶೆ ಮಾಡಿದ್ದಾರೆ. ರಕ್ಷಿತ ಕಳೇಬರ್ ಮಗುವಿನದ್ದಾಗಿದ್ದು ಉದ್ದನೆಯ ತಲೆಬುರುಡೆಗಳು ಕೃತಕ ಕಪಾಲದ ವಿರೂಪತೆಯ ಪುರಾಣದ ಅಭ್ಯಾಸದ ಪರಿಣಾಮವಾಗಿದೆ ಅಂತ ಮಾನವ ಶಾಸ್ತ್ರಜ್ಞರು ವ್ಯಕ್ತಪಡಿಸಿದ್ದಾರೆ. ಏಲಿಯನ್ಗಳು ಇದಾವಾ ಇಲ್ವಾ ಎನ್ನುವ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೋ ಕಾದ್ ನೋಡಬೇಕಿದೆ. ಅಮೆರಿಕದ ನೌಕಾಪಡೆಯ ಮಾಜಿ ಪೈಲಟ್ ರಿಯನ್ ಗ್ರೌಂಡ್ಸ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. 700ರಿಂದ 1800 ವರ್ಷಗಳಲ್ಲಿ ಹಳೆಯದಾದ ಶವಗಳು ಇವೆ. ಈ ಮಾದರಿಗಳನ್ನ ನಮ್ಮ ಭೂಮಿಯ ವಿಕಾಸದ ಭಾಗವಲ್ಲ. ಯುಎಫ್ಒ ಅಥವಾ ಹಾರುವ ತಟ್ಟೆಗಳ ಅವಶೇಷಗಳ ನಂತರ ಕಂಡುಬಂದ ಜೀವಿಗಳು ಅಲ್ಲ. ಇವು ಡಯಟಮ್ ಅಂದ್ರೆ ಪಾಚಿ ಆವರಿಸಿದ ಗಣಿಗಳಲ್ಲಿ ಕಂಡುಬಂದಿವೆ. ಈ ನಂತರ ಪಳುವಳಿಕೆಯಾಗಿ ಉಳಿಸಿಕೊಂಡಿವೆ ಅಂತ ಹೇಳಲಾಗಿದೆ. ಇನ್ನು ಏಲಿಯನ್ಸ್ಗಳು ಇರೋದು ನಿಜಾನ ಅಥವಾ ಸುಳ್ಳ? ಅನ್ಯಗ್ರಹ ಜೀವಿಗಳು ಸದಾ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಗಳ ಕುರಿತು ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾ ತನ್ನ ಬಹುನಿರೀಕ್ಷಿತ ವರದಿ ರಿಲೀಸ್ ಮಾಡಿದೆ. 33 ಪುಟಗಳ ವರದಿಯನ್ನ ರಿಲೀಸ್ ಮಾಡಿದ್ದು, ಇದುವರೆಗೂ ನಡೆದಿರುವ UAP ಅಂದ್ರೆ ಅಪರಿಚಿತ ವಿದ್ಯಮಾನಗಳು ಅನ್ಯಗ್ರಹ ಜೀವಿಗಳಿಂದ ಆಗಿರುವುದಕ್ಕೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದೆ. UFOಗಳ ಅಧ್ಯಯನಕ್ಕೆ ಅಡ್ವಾನ್ಸ್ ಸ್ಯಾಟಲೈಟ್ ಸೇರಿದಂತೆ ಹೊಸ ವೈಜ್ಞಾನಿಕ ತಂತ್ರಜ್ಞಾನಗಳ ಅಗತ್ಯವಿದೆ ಅಂತ ಹೇಳಿದೆ. ಜೊತೆಗೆ ಈ ಅಪರಿಚಿತ ವಸ್ತುಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ಫೋಟೋ ಹಾಗೂ ವಿಡಿಯೋಗಳಿದ್ದು ಕೂಡ ಅವುಗಳ ಕುರಿತು ಸ್ಪಷ್ಟವಾಗಿ ಮತ್ತು ವೈಜ್ಞಾನಿಕ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಿಲ್ಲ. ಯಾಕಂತಂದ್ರೆ ಈ ರೀತಿಯ ತೀರ್ಮಾನಕ್ಕೆ ಬರಲು ಅಗತ್ಯವಿರುವ ಡಾಟಾ ಮತ್ತು ಇನ್ನಷ್ಟು ಹೆಚ್ಚಿನ ಅಧ್ಯಯನ ನಮ್ಮ ಬಳಿ ಇಲ್ಲ ಅಂತ ನಾಸಾ ತನ್ನ ವರದಿಯಲ್ಲಿ ಹೇಳಿದೆ. ಆದ್ರೆ UFOಗಳ ಕುರಿತು ಹೆಚ್ಚಿನ ಸಂಶೋಧನೆ ನಡೆಸೋದಕ್ಕೆ ಹೊಸ ನಿರ್ದೇಶಕರನ್ನ ನೇಮಿಸಲಾಗಿದೆ. ಈ ಮೂಲಕ ಏಲಿಯನ್ಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವ ಪ್ರಯತ್ನವನ್ನ ಹೆಚ್ಚಿಸಲಾಗಿದೆ. ಇನ್ನು ಅನ್ಯಗ್ರಹ ಜೀವಿಗಳ ವಿಚಾರ ನಮ್ಮ ಗ್ರಹದ ಮಹಾನ್ ರಹಸ್ಯಗಳಲ್ಲಿ ಒಂದಾಗಿದೆ ಅಂತ ನಾಸಾ ಮುಖ್ಯಸ್ಥ ಹೇಳಿದ್ದಾರೆ. ಜೊತೆಗೆ ವಿಶ್ವದಲ್ಲಿ ಇತರೆ ಜೀವಿಗಳು ಇವೆ ಅನ್ನೋದನ್ನ ನಾವು ನಂಬುತ್ತೇವೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅಂದಹಾಗೆ ಇತ್ತೀಚಿನ ಏಲಿಯನ್ಸ್ಗಳದ್ದು ಎನ್ನಲಾದ 2 ಶವಗಳನ್ನ ಮೆಕ್ಸಿಕೋದ ಸಂಸತ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇದೇ ಸಂದರ್ಭದಲ್ಲಿ ನಾಸಾ ರಿಪೋರ್ಟ್ ಮಹತ್ವ ಪಡೆದುಕೊಂಡಿದ್ದು ಅವುಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ನಡೆಸಲು ಸಹಾಯವಾಗಲಿದೆ ಅಂತ ಹೇಳಲಾಗಿದೆ. ಏಲಿಯನ್ಸ್ಗಳು ಇದಾವಾ ಇಲ್ವಾ ಅನ್ನೋದು ಇದುವರೆಗೂ ಈ ಕ್ಷಣದವರೆಗೂ ತಳ್ಳಿ ಹಾಕುವುದಕ್ಕೆ ಇದಾಗಿತ್ತು. ಬ್ಲ್ಯಾಕ್ ಹೋಲ್ ಮತ್ತು ಮಹಾಸ್ಫೋಟದ ಬಗೆಗಿನ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂಡ್ ಕಮೆಂಟ್ ಮೂಲಕ ಅಭಿಪ್ರಾಯಗಳನ್ನು ತಿಳಿಸಿ. ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇವೆ. ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ ಅಂಡ್ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.